ಹಾಯ್ ಆಲ್. ಇವತ್ತು ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆನೇ ಒಂದು ಸ್ವಲ್ಪ ಬಟ್ಟೆಗಳು ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಒಂದು 4 ಡೇಸಿಂದನೂ ನಾನು ಬಟ್ಟೆ ಒಗ್ದೇ ಇರೋಲ್ಲ. ಅದಕ್ಕೋಸ್ಕರ ಬೆಳಗ್ಗೆನೇ ಇವತ್ತು ಬಟ್ಟೆ ಒಗ್ದ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಮತ್ತು ನಿರ್ಮ ಪುಡಿ ಹಾಕಿ ಬಟ್ಟೆ ಎಲ್ಲ ಹಾಕ್ತಾಯಿದ್ದೀನಿ. ಅಡುಗೆ ಮನೆ ಎಲ್ಲ ಒಂದು ಫುಲ್ಲು ಗಲೀಜಾಗಿತ್ತು. ಅಂದರೆ ನಾನು ಕ್ಲೀನೇ ಮಾಡಿರೋಲ್ಲ ಒಂದು 4 ಮಂತ್ಸಿಂದನೂ. ಅದಕ್ಕೆ ಇವತ್ತು ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಒಗೆಯೋ ಜೊತೆನೇ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗಳು ಬೇರೆ ಎದ್ಬಿಟ್ಲು. ಬೇರೆ ಟೈಮ್ ಅಂದರೆ ಒಂದು 2 ಅವರು ಮಲ್ಕೊಂಡಿರ್ತಾಳೆ. ಇವತ್ತು ಕೆಲಸ ಮಾಡಬೇಕು ಅನ್ನೋ ಟೈಮಿಗೆ ಇವತ್ತು ಎದ್ದಿದ್ದಾಳೆ ಅವಳು. ಅದಕ್ಕೆ ಇನ್ನು ಎದ್ದರೆ ಆಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಮಲಗಿಸ್ಬಿಟ್ಟು ಮತ್ತು ಬಟ್ಟೆ ಎಲ್ಲ ಒಗೆದಿತ್ತು ಅಂದ್ಬಿಟ್ಟು ನಾನು ಜಾಲಿಸ್ಬಿಟ್ಟು ಆರಾಕ್ತಾ ಇದ್ದೀನಿ. ಬೆಳಗ್ಗೆನೇ ಒಗೆಯೋದ್ರಿಂದ ಸಂಜೆ ಅಷ್ಟೊತ್ತಿಗೆ ಬಿಸಿಲು ಇರೋದ್ರಿಂದ ಬೇಗ ಆರ್ಗೊತೈತೆ ಅಂದ್ಬಿಟ್ಟು ಬೆಳಗ್ಗೆನೇ ಒಗ್ದಾಕ್ತಾ ಇದ್ದೀನಿ. ನನ್ನ ಮಗಳು ಎದ್ದಿದ್ಲು ಅಂತ ಅಂದ್ಬಿಟ್ಟು ನನ್ನ ದೊಡ್ಡ ಮಗಳನ್ನ ಸ್ಕೂಲಿಗೆ ಅಂಗನವಾಡಿಗೆ ಬಿಟ್ಟು ಬಂದಿದ್ದೆ. ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಓದ್ತಾ ಇದ್ದೀನಿ. ಬಂದಾದಮೇಲೆ ಇಬ್ಬರೂ ಸಹ ಟಿ ವಿ ಕೊಟ್ಟಿದ್ದೆ. ಅವರು ಚಿಂಟು ಟಿ ವಿ ಕೊಟ್ಟಿದ್ದೆ, ನೋಡ್ತಾ ಇದ್ದರು. ಅಷ್ಟೊತ್ತಿಗೆ ನಾನು ಕೆಲಸ ಎಲ್ಲ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಬಟ್ಟೆ ಅಂತೂ ಒಗ್ದಿದ್ದಾಯಿತು. ಇನ್ನು ಅಡುಗೆ ಕ್ಲೀನಿಂಗ್ದೇ ಇರೋದು. ಈ ಮನೆ ಕಟ್ಟಿ ಒಂದು 20 ವರ್ಷನೇ ಆಗೋಗೈತೆ. ಇದಕ್ಕೆ ಬಣ್ಣ ಹೊಡೆಸಿ ಆವಾಗ ಮನೆ ಕಟ್ಟಿದಾಗ ಮಾತ್ರ ಬಣ್ಣ ಹೊಡೆಸಿರೋದು. ಇದುವರೆಗೂ ಬಣ್ಣನೇ ಹೊಡೆಸಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಮನೆ ಎಲ್ಲ ಗಲೀಜು. ಅಂದರೆ ನಾನು ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ ಅಡುಗೆ ಮನೆದು, ಅಡುಗೆ ಮಾಡೋದೆಲ್ಲ, ಅದಕ್ಕೆ ಗಲೀಜು ಅಂತ ಅನಿಸುತ್ತೆ ಅಷ್ಟೇ. ನೆಕ್ಸ್ಟ್ ಇವಾಗ ನಾನು ಮೀಶೋಯಿಂದ ಒಂದು ಸ್ವಲ್ಪ ಸ್ಟಿಕ್ಕರ್ನ ತರಿಸಿದ್ದೆ ಗೋಡೆಗೆಲ್ಲ ಹಾಕೋದು. ಅದನ್ನು ಚೆಕ್ ಮಾಡ್ತಿದ್ದೆ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಇದು ಬ್ಲ್ಯಾಕ್ ಕಲ್ಲರು ಕಲ್ಲಿಗೆ ಇರ್ತೈತಲ್ಲ ಶೆಲ್ಫ್ ಕಲ್ಲು, ಅದಕ್ಕೆ ಅಂಟಿಸೋಣ ಅಂತ ಅಂದ್ಬಿಟ್ಟು ಬ್ಲ್ಯಾಕ್ನ ತರಿಸಿದ್ದೀನಿ. ಬೇರೆ ಕಲರ್ ತರಿಸಿದ್ರೆ ನಾನು ಅಡುಗೆ ಮನೆ ಅಲ್ವಾ, ಜಾಸ್ತಿ ಗಲೀಜು ಆಗ್ತಾನೆ ಇರ್ತೈತೆ ಮತ್ತು ಕರೆಯ ಕಟ್ಬೋದು ಅಂತ ಅಂದ್ಬಿಟ್ಟು ನಾನು ಬ್ಲ್ಯಾಕ್ ತರಿಸಿದ್ದೀನಿ. ಮತ್ತು ಇದು ಬಂದು ಗೋಡೆಗೆ ಹಾಕೋದು ಸ್ಟಿಕ್ಕರು. ಇದಂತೂ ತುಂಬಾ ಚೆನ್ನಾಗಿದೆ. ನೋಡೋಕ್ಕೂ ಅಷ್ಟೇ ತುಂಬ ಯೂನಿಕ್ಕಾಗೂ ಅಷ್ಟೇ, ಕಲ್ಲರು ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಬಂದು 270 ತೊಗೊಂಡಿದ್ದೀನಿ ನಾನು. ಇದು 6 ಪೀಸ್ ಬಂದಿತ್ತು. ಗೋಡೆಗೆ ಅಂಟಿಸೋಣ ಮತ್ತು ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದು. ಇದು ನಾನು ಗೋಡೆಗೆ ಅಂಟಿಸ್ಬೇಕಾದ್ರೂ ಅಷ್ಟೇ ತುಂಬ ಆರಾಮಾಗಿ ಅಂಟಿಸ್ಬಿಟ್ಟೆ. ಮತ್ತು ಕಲ್ಲಿಗೆ ಹಾಕೋದು ತೊಗೊಂಬಂದಿದ್ನಲ್ಲ ಬ್ಲ್ಯಾಕ್ ಕಲರು, ತುಂಬಾ ಕಷ್ಟ ಆಗೋಯಿತು ಅಂಟಿಸೋ ಅಷ್ಟೊತ್ತಿಗೆ. ಅಂದರೆ ಅಂಟ್ಸೋಕ್ಕೂ ಆಗಿಲ್ಲ. ಅದು ಸುಮ್ಮನೆ ವೇಸ್ಟ್ ಮಾಡಿದೆ ಅಷ್ಟೇ, ತೊಗೊಂಬಂದ್ಬಿಟ್ಟು ವೇಸ್ಟ್ ಮಾಡಿದೆ. ಅದು ಕಲ್ಲಿಗೆ ಹಾಕಿರೋದು ಬಂದು ಒಂದು 180 ಬಿತ್ತು ನನಗೆ. ಅದು 2 ರೋಲ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದು ನನಗೆ 6 ಪೀಸ್. ಅಂದರೆ ಇವಾಗ ನಾನು ಏನು ಅಳತೆ ಇಕ್ತಾಯಿದ್ದೀನೋ ಅದು ಬಂದು 6 ಪೀಸ್ ಕೊಟ್ಟಿದ್ದು. ಫುಲ್ಲು ಗೋಡೆಗಂತೂ ಆಗಿಲ್ಲ, ಇನ್ನು ಬೇಕಾಗಿತ್ತು. ನೆಕ್ಸ್ಟ್ ಇವಾಗ ಬುಕ್ ಮಾಡಿಬಿಟ್ಟು ಇವಾಗ ಎಲ್ಲೆಲ್ಲೂ ಗೋಡೆಗೆ ಅಂಟಿಸಿಲ್ಲ ಅದನ್ನು ನೆಕ್ಸ್ಟು ತೊಗೊಂಬಂದು ಅಂಟಿಸೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಇವಾಗ ಎಷ್ಟೈತೋ ಅದನ್ನೆಲ್ಲ ಅಂಟಿಸ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಶೆಲ್ಫ್ ಅಂತೂ ಅಂಟ್ಸೋಕ್ಕಂತೂ ಆಗಿಲ್ಲ, ಸುಮ್ಮನೆ ನಾನು ತರಿಸಿ ವೇಸ್ಟ್ ಅಂತೂ ಮಾಡಿದೆ. ಅಂದರೆ ನಾನು ಅಂಟ್ಸೋಕ್ಕೆ ಬಂದಿಲ್ಲ ಅಷ್ಟೇ ನನಗೆ. ಅದೇನೋ ಚೆನ್ನಾಗೇ ಇತ್ತು. ಅಂದರೆ ರಿವ್ಯೂ ಎಲ್ಲ ನೋಡಿದಾಗ ಎಲ್ಲರೂ ಶೆಲ್ಫ್ಗೆ ಅಂಟಿಸಿದ್ರು. ಅಂದರೆ ನನಗೆ ಅಂಟ್ಸೋಕ್ಕೆ ಬಂದಿಲ್ಲ ಅಷ್ಟೇ. ಸರಿ ಅಂತ ಅಂದ್ಬಿಟ್ಟು ಎಲ್ಲ ಇನ್ನು ಮಿಕ್ಕಿರೋದೆಲ್ಲ ಸ್ಟಿಕ್ಕರ್ನೆಲ್ಲ ಗೋಡೆಗೆ ಹಾಕ್ತಾಯಿದ್ದೀನಿ. ನಮ್ಮ ಮನೆ ಬಂದು ತುಂಬ ಹಳೆ ಮನೆಯೇ. ಇದು 20 ವರ್ಷ ಆಗಿತ್ತು ಮನೆ ಕಟ್ಟಿ. ಆವಾಗಿಂದನೂ ಸಹ ನಾವು ಬಾಡಿಗೆ ಕೊಟ್ಟಿದ್ವಿ, ನಾವು ಯೂಸ್ ಮಾಡ್ತಾ ಇರೋಲ್ಲ. ಅದಕ್ಕೋಸ್ಕರ ಈ ಥರ ಬಣ್ಣ ಹೊಡೆಸಿರೋದ್ರಿಂದ ಗೋಡೆ ಎಲ್ಲ ಗಲೀಜು ಅನಿಸುತ್ತೆ ಅಷ್ಟೇ. ನೆಕ್ಸ್ಟ್ ಇವಾಗ ಪ್ಲ್ಯಾನಿಂಗ್ ಐತೆ ಬಣ್ಣ ಹೊಡೆಸ್ಬೇಕು ಮನೆಗೆಲ್ಲ ಅಂತ ಅಂದ್ಬಿಟ್ಟು. ಅವಾಗ ಬೇಕಾದ್ರೆ ಇದು ಸ್ಟಿಕ್ಕರ್ ಎಲ್ಲ ರಿಮೂವ್ ಮಾಡಿ ಬೇಕಾದರೆ ಬಣ್ಣ ಹೊಡೆದ್ರೆ ಆಯಿತು. ಸದ್ಯಕ್ಕೆ ಇವಾಗ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ಈ ಥರ ಸ್ಟಿಕ್ಕರ್ ಅಂಟಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಬೇಳೆಕಾಳು ಮತ್ತು ಬಾಕ್ಸ್ ಎಲ್ಲ ತೊಳೆದು ಬಿಸಿಲಿಗೆ ಹಾಕಿದ್ದೆ, ಎಲ್ಲ ಆರಿತ್ತು ಅಂತ ಅಂದ್ಬಿಟ್ಟು. ಮತ್ತು ಐಟಮ್ ಎಲ್ಲ ಸಪ್ರೇಟ್ ಮಾಡಿದ್ದೆ ಮತ್ತು ಅದಕ್ಕೆಲ್ಲ ಫಿಲಪ್ ಮಾಡಿ ನೆಕ್ಸ್ಟ್ ಇವಾಗ ಸಂಜೆ ಆಯಿತು ಅಂದ್ಬಿಟ್ಟು ಒಂದು ಗ್ಲಾಸು ಟೀ ಕುಡಿತಾಯಿದ್ದೀನಿ. ಫುಲ್ಲು ಸುಸ್ತಾಗೋಗಿತ್ತು. ಇವಾಗ ಸಿಂಪಲ್ಲಾಗಿ ಒಂದು ಅಡುಗೆ ಮಾಡಿಬಿಡೋಣ, ಒಂದು 5 ನಿಮಿಷ
ರೈಸ್ ಏನಾದರೂ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಹಾಕಿ ಅದು ಚಿಟಪಟ ಅಂದಾದಮೇಲೆ ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣಗಿರೋ ಮೆಣಸಿನ್ಕಾಯಿಯೂ ಸಹ ಯೂಸ್ ಮಾಡ್ಬೋದು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಈ ಫ್ರೈ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ಉಪ್ಪು ರೋಸ್ ಆಗೋದ್ರೆ ಕಷ್ಟ ಆಗೋತೈತೆ ರೈಸು. ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಅಕ್ಕಿ ಮತ್ತು ನೀರು ಹಾಕಿದ್ಮೇಲೆ ಏನಾರ ಸಾಲ್ಕ ಬಂತು ಅಂತಂದರೆ ಅವಾಗ ಬೇಕಾದ್ರೆ ಹಾಕ್ಕೊಬೋದು. ಇವಾಗ ಅರಿಶಿನದ ಪುಡಿ ಮತ್ತು ಉಪ್ಪು ಹಾಕಾದ್ಮೇಲೆ ಟೊಮೊಟೊನ ಸಣ್ಣದಾಗಿ ಹಚ್ಚಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗಿರಬೇಕು, ಹಣ್ಣಾಗಿರಬೇಕು. ಆವಾಗೇ ಒಂದು ಸ್ವಲ್ಪ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇವಾಗ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ಒಂದು 5 ನಿಮಿಷ ನೆನೆಸಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಮೆತ್ತಗೂ ರೈಸು ಚೆನ್ನಾಗಿ ಆಗ್ತೈತೆ. ಮತ್ತು ಲಾಸ್ಟಲ್ಲಿ ಇವಾಗ ಉಪ್ಪು ಕಮ್ಮಿ ಇತ್ತು ಅಂತ ಅಂದ್ಬಿಟ್ಟು ನಾನು ಉಪ್ಪೊಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಏನಾದರೂ ಕಮ್ಮಿ ಅನಿಸಿದ್ರು ಇವಾಗ ಖಾರದ ಪುಡಿ ಸಹ ಹಾಕ್ಕೊಬೋದು. ಒಂದು 2 ವಿಸಿಲ್ ಹಾಕ್ಸಿದ್ರೆ ಇದು ರೈಸು ಚೆನ್ನಾಗಾಗುತ್ತೆ. ಇವಾಗ ಎಮರ್ಜೆನ್ಸಿಗೆ ಟೈಮ್ ಇರಲ್ಲ ಅನ್ನೋರು ಇದನ್ನು ಟ್ರೈ ಮಾಡಿ ಚೆನ್ನಾಗಿರುತ್ತೆ.